ನಮಸ್ಕಾರ. ದ್ರವ್ಯದ ಸ್ಥಿತಿಗಳ ಬಗ್ಗೆ ಮಾತನಾಡಿದ್ರೆ ಅನಿಲಗಳು ಅಂದ್ರೆ ಗ್ಯಾಸಸ್ ತುಂಬಾ ಯುನೀಕ್ ಆಗಿ ಬಿಹೇವ್ ಮಾಡುತ್ತವೆ. ಅದಕ್ಕೆ ಕಾರಣ ಏನು? ಬನ್ನಿ, ಇಂದು ನಾವು ಅನಿಲಗಳ ಲೋಕದೊಳಗೆ ಹೋಗಿ ಅದರ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳೋಣ. ಸೂತ್ರಗಳನ್ನು ಏಕ್ದಮ್ ಸರಳ ಮಾಡಿ ನಿಮ್ಮ ಎಕ್ಸಾಮ್ಗೆ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗೋಣ. ಹಾಗಿದ್ರೆ ರೆಡಿನಾ? ಶುರು ಮಾಡೋಣ. ಓಕೆ, ನಮ್ಮ ಇವತ್ತಿನ ರೋಡ್ ಮ್ಯಾಪ್ ನೋಡಿ. ಮೊದಲಿಗೆ ಐಡಿಯಲ್ ಗ್ಯಾಸಸ್ ಅಂದ್ರೆ ಒಂದು ಪರಿಪೂರ್ಣ ಮಾದರಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಅಣುಗಳು ಹೇಗೆ ಚಲಿಸ್ತವೆ ಅಂತ ಮಾಲಿಕ್ಯೂಲ್ಸ್ ಇನ್ ಮೋಷನ್ನಲ್ಲಿ ತಿಳ್ಕೊಳ್ತೀವಿ. ನಂತರ ವಾಸ್ತವತೆಗೆ ಬರೋಣ. ರಿಯಲ್ ಗ್ಯಾಸಸ್ನಲ್ಲಿ ಒಂದು ಪ್ಲಾಟ್ ಟ್ವಿಸ್ಟ್ ಇದೆ. ಕೊನೆಗೆ ಪರೀಕ್ಷೆ ದೃಷ್ಟಿಯಿಂದ ಬಹಳ ಮುಖ್ಯವಾದ ಸೂತ್ರಗಳನ್ನು ಕೀ ಫಾರ್ಮುಲಾಸ್ನಲ್ಲಿ ಒಂದ್ಸಲ ರಿವೈಸ್ ಮಾಡೋಣ. ಅನಿಲ ಲೋಕವನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲಿಗೆ ಒಂದು ಪರ್ಫೆಕ್ಟ್ ಮಾಡೆಲ್ ಅನ್ನು ಕಲ್ಪನೆ ಮಾಡ್ಕೊಳ್ಬೇಕು. ಇದು ಒಂದು ಬಿಲ್ಡಿಂಗ್ನ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಇದು ನಮಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಕೊಡುತ್ತೆ. ನಿಜ ಅನಿಲಗಳು ಇದಕ್ಕಿಂತ ಹೇಗೆ ಬೇರೆ ಇದಾವೆ ಅಂತ ಕಂಪೇರ್ ಮಾಡೋಕೆ. ಇಲ್ಲಿ ನೋಡಿ, ಇವೇ ಅನಿಲ ನಿಯಮಗಳ ಮೂಲಸ್ತಂಭಗಳು. ಪ್ರೆಷರ್ ಅಂದ್ರೆ ಒತ್ತಡ, ವಾಲ್ಯೂಮ್ ಅಂದ್ರೆ ಗಾತ್ರ, ಮತ್ತು ಟೆಂಪರೇಚರ್ ತಾಪಮಾನ. ಈ ಮೂರು ವಿಷಯಗಳು ಪರಸ್ಪರ ಹೇಗೆ ಸಂಬಂಧ ಹೊಂದಿದೆವನ್ನೋದನ್ನೇ ಈ ಸೂತ್ರಗಳು ನಮಗೆ ವಿವರಿಸುತ್ತವೆ. ಇದು ನಮ್ಮ ಮುಂದಿನ ಕಲಿಕೆಯ ಬೇಸ್. ಬಾಯ್ಲ್ಸ್ ಲಾ, PV = ಕಾನ್ಸ್ಟೆಂಟ್. ಇದು ಏನ್ ಹೇಳುತ್ತದೆ? ಒಂದು ಸಿರಿಂಜ್ ತಗೊಂಡು ಅದರ ತುಚ್ಚನ್ನು ಮುಚ್ಚಿ ಪಿಸ್ಟನನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತದೆ? ನೀವು ಒತ್ತಡದ ಹೆಚ್ಚು ಮಾಡಿದಂತೆಲ್ಲ ಒಳಗಿನ ಗಾಳಿಯ ಗಾತ್ರ ಕಡಿಮೆಯಾಗುತ್ತದೆ ಅಲ್ವಾ? ಅದೇ ಬಾಯ್ಲ್ಸ್ ಲಾ. ಸಿಂಪಲ್. ಚಾರ್ಲ್ಸ್ ಲಾ, V/T = ಕಾನ್ಸ್ಟೆಂಟ್. ಒಂದು ಬಲೂನ್ಗೆ ಗಾಳಿ ತುಂಬಿ ಬಿಸ್ಲಲ್ಲಿ ಇಟ್ರೆ ಅದು ದಪ್ಪ ಆಗೋದನ್ನ ಗಮನಿಸಿದ್ದೀರಾ? ಯಾಕೆ ಹಾಗೆ? ಯಾಕಂದ್ರೆ ತಾಪಮಾನ ಟೆಂಪರೇಚರ್ ಜಾಸ್ತಿಯಾದಾಗ ಒಳಗಿನ ಅನಿಲದ ಗಾತ್ರ ವಾಲ್ಯೂಮ್ ಕೂಡ ಜಾಸ್ತಿಯಾಗುತ್ತದೆ. ಇದನ್ನೇ ಚಾರ್ಲ್ಸ್ನ ನಿಯಮ ಹೇಳುವುದು. ಐಡಿಯಲ್ ಗ್ಯಾಸ್ ಇಕ್ವೇಷನ್ PV = nRT. ಇದು ಒಂದು ಮಾಸ್ಟರ್ ಫಾರ್ಮ್ಯುಲಾ ಅನ್ಸತ್ತೆ. ಹಿಂದೆ ನೋಡಿದ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಎಲ್ಲವನ್ನೂ ಸೇರಿಸಿ ಒತ್ತಡ, ಗಾತ್ರ, ತಾಪಮಾನ ಮತ್ತು ಅದರಲ್ಲಿ ಎಷ್ಟು ಅಣುಗಳಿವೆ ಎನ್ ಅನ್ನೋದರ ಸಂಬಂಧವನ್ನು ಒಂದು ಪವರ್ಫುಲ್ ಇಕ್ವೇಷನ್ನಲ್ಲಿ ತೋರಿಸುತ್ತದೆ. ಸರಿ, ಇಷ್ಟು ಹೊತ್ತು ಅನಿಯದ ಗುಣಗಳನ್ನು ಒತ್ತಾದ ಗಾತ್ರ ಅಂಟೆ ದೊಡ್ಡದಾರಿ ನೋಡಿದ್ವಿ. ಆದ್ರೆ ಈ ಗುಣಗಳಿಗೆ ಮೂಲ ಕಾರಣ ಏನು? ಇದು ತಿಳ್ಕೊಳ್ಳೋಕೆ ನಾವು ಸೂಕ್ಷ್ಮಲೋಕಕ್ಕೆ ಇಳಿಯಬೇಕು. ಅಂದ್ರೆ ಅನಿಲದ ಒಳಗಿನ ಅಣುಗಳು, ಮಾಲಿಕ್ಯೂಲ್ಸ್ ಹೇಗೆ ಚಲಿಸುತ್ತವೆ ಅಂತ ನೋಡ್ಬೇಕು. Kinetic equation of gas, PV = 1/3 mc². ಈ ಸಮೀಕರಣ ಒಂದು ಬ್ರಿಡ್ಜ್ ತರ ಕೆಲಸ ಮಾಡುತ್ತದೆ. ಒಂದು ಕಡೆ ನಾವು ಅಳೆಯಬಹುದಾದ P ಮತ್ತು V ಇದೆ, ಇನ್ನೊಂದು ಕಡೆ ನಮಗೆ ಕಣ್ಣಿಗೆ ಕಾಣಿಸದೇ ಇರುವ ಆ ಅಣುಗಳು ಎಷ್ಟು ವೇಗವಾಗಿ C ಚಲಿಸುತ್ತವೆ ಅಂತ ಇದೆ. ಇವೆರಡನ್ನೂ ಇದು ಕನೆಕ್ಟ್ ಮಾಡುತ್ತದೆ. ಆಸಮ್ ಅಲ್ವಾ? ಕಿನೆಟಿಕ್ ಎನರ್ಜಿ KE = 3/2 nRT. ವಾವ್, ಇದು ತುಂಬಾ ಇಂಟ್ರೆಸ್ಟಿಂಗ್. ನಾವೇನು ಥರ್ಮೋಮೀಟರ್ನಲ್ಲಿ ಟೆಂಪರೇಚರ್ ಅಂತ ಅಳೆಯುತ್ತೀವೋ ಅದು ಬೇರೆ ಏನೂ ಅಲ್ಲ, ಅದು ಆ ಅನಿಲದ ಲಕ್ಷಾಂತರ ಅಣುಗಳ ಸರಾಸರಿ ಚಲನಶಕ್ತಿಯ ಆವ್ರೇಜ್ ಕೈನೆಟಿಕ್ ಎನರ್ಜಿಯ ಅಳತೆಯಾಗಿದೆ. ಓಕೆ, ಒಂದು ಪ್ರಶ್ನೆ. ಒಂದು ಅಣುವದಲ್ಲಿ ಎಲ್ಲ ಅಣುಗಳಿಗೆ ಒಂದೇ ಆವ್ರೇಜ್ ಕೈನೆಟಿಕ್ ಎನರ್ಜಿ ಇದ್ದರೆ ಅವೆಲ್ಲವೂ ಒಂದೇ ಸ್ಪೀಡ್ನಲ್ಲಿ ಚಲಿಸುತ್ತವೆಯಾ? ಸ್ವಲ್ಪ ಯೋಚಿಸಿರಿ. ಅಣುಗಳು ಒಂದಕ್ಕೊಂದು ನಿರಂತರ ಡಿಕ್ಕಿ ಹೊಡೆಯುತ್ತಾ ಇರುತ್ತವೆ ಅಲ್ವಾ? ಹಾಗಾದ್ರೆ ಅವುಗಳ ವೇಗ ಒಂದೇ ಸಮಾನೆ ಇರೋಕೆ ಸಾಧ್ಯವಾ? ಕರೆಕ್ಟ್. ಅಣುಗಳು ಒಂದೇ ವೇಗದಲ್ಲಿ ಚಲಿಸಲ್ಲ. ಅದಕ್ಕಾಗಿ ನಾವು 3 ಬೇರೆ ಬೇರೆ ವೇಗಗಳನ್ನು ಯೂಸ್ ಮಾಡ್ತೀವಿ. ಮೋಸ್ಟ್ ಪ್ರಾಬಬಲ್ ಅಂದ್ರೆ ಹೆಚ್ಚಿನ ಅಣುಗಳು ಚಲಿಸುವ ವೇಗ, ಆವ್ರೇಜ್ ಅಂದ್ರೆ ಎಲ್ಲರ ವೇಗಗಳ ಸರಾಸರಿ, ಮತ್ತು ರೂಟ್ ಮೀನ್ ಸ್ಕ್ವೇರ್ ಅನ್ನೋದು ಕೈನೆಟಿಕ್ ಎನರ್ಜಿ ಕ್ಯಾಲ್ಕ್ಯುಲೇಟ್ ಮಾಡೋಕೆ ಬಹಳ ಉಪಯೋಗವಾಗುತ್ತದೆ. ಅಟೆನ್ಷನ್! ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಈ ಅನುಪಾತ, ಈ ರೇಷ್ಯೋ ತುಂಬಾ ಸಲ ಕೇಳ್ತಾರೆ. ಈ ಸಂಖ್ಯೆಗಳನ್ನು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಇದು ನಿಮ್ಗೆ ಇಂಪಾರ್ಟೆಂಟ್ ಮಾರ್ಕ್ಸ್ನನ್ನು ಕೊಡಬಹುದು. ಇದೊಂದು ಬಹಳ ಮುಖ್ಯ ಟೇಕವೇ. ಇಷ್ಟು ಹೊತ್ತು ನಾವೊಂದು ಪರ್ಫೆಕ್ಟ್ ಅನಿಲ, ಒಂದು ಕಾಲ್ಪನಿಕ ಲೋಕದ ಬಗ್ಗೆ ಮಾತನಾಡಿದೆವು. ಆದ್ರೆ ನಮ್ಮ ರಿಯಲ್ ವರ್ಲ್ಡ್ನಲ್ಲಿ ಅನಿಲಗಳು ಹೇಗೆ ವರ್ತಿಸುತ್ತವೆ? ಇಲ್ಲಿಯೊಂದು ಸಣ್ಣ ಆದ್ರೆ ಇಂಪಾರ್ಟೆಂಟ್ ಪ್ಲಾಟ್ ಟ್ವಿಸ್ಟ್ ಬರುತ್ತದೆ. ಐಡಿಯಲ್ ಗ್ಯಾಸ್ ಮಾದರಿ 2 ಮುಖ್ಯ ತಪ್ಪು ಕಲ್ಪನೆಗಳನ್ನು ಮಾಡುತ್ತದೆ. ಮೊದಲನೆಯದು ಅಣುಗಳ ನಡುವೆ ಯಾವುದೇ ಆಕರ್ಷಣೆ ಇಲ್ಲ ಅಂತ ಹೇಳುತ್ತದೆ. ಎರಡನೆಯದು ಅಣುಗಳಿಗೆ ಗಾತ್ರವೇ ಇಲ್ಲ, ಅವು ಕೇವಲ ಬಿಂದುಗಳು ಅಂತ ಹೇಳುತ್ತದೆ. ಆದರೆ ವಾಸ್ತವತೆ ಬೇರೆಯಿದೆ ಅಲ್ಲವಾ? ನಿಜ ಅನಿಲಗಳಲ್ಲಿ ಅಣುಗಳ ನಡುವೆ ಆಕರ್ಷಣಾ ಬಲಗಳು ಇರುತ್ತವೆ ಮತ್ತು ಅಣುಗಳಿಗೆ ಸ್ವಂತ ಗಾತ್ರವೂ ಇರುತ್ತದೆ. ಹಾಗಾದ್ರೆ ನಮ್ಮ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಅನ್ನು ರಿಯಲ್ ವರ್ಲ್ಡ್ಗೆ ಅನ್ವಿಸಬೇಕು ಅಂದರೆ ಅದಕ್ಕೆ 2 ಮುಖ್ಯ ತಿದ್ದುಪಡಿಗಳನ್ನು, ಕರೆಕ್ಷನ್ಸ್ ಅನ್ನು ಮಾಡಲೇಬೇಕು. ವ್ಯಾನ್ ಡರ್ ವಾಲ್ಸ್ ಸಮೀಕರಣವನ್ನು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಪ್ರೆಷರ್ಗೆ ಒಂದು ಕರೆಕ್ಷನ್ ಮಾಡ್ತೀವಿ.
ಈ ಎ ಟರ್ಮ್ ಅಣುಗಳ ನಡುವಿನ ಆಕರ್ಷಣೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತದೆ. ಆಮೇಲೆ ವಾಲ್ಯೂಮ್ನಿಂದ ಒಂದು ಕರೆಕ್ಷನ್ ಮಾಡ್ತೀವಿ. ಈ ಬಿ ಟರ್ಮ್ ಅಣುಗಳನ್ನ ಸ್ವಂತ ಗಾತ್ರವನ್ನು ಕಳೆಯುತ್ತದೆ. ಈಸಿ. ಮೀನ್ ಫ್ರೀ ಪಾತ್, ದಿ ಆವರೇಜ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಮಾಲಿಕ್ಯೂಲ್ ಬಿಟ್ವೀನ್ 2 ಸಕ್ಸೆಸಿವ್ ಕೊಲಿಷನ್ಸ್. ಇದನ್ನು ಹೇಗೆ ಕಲ್ಪಿಸಿಕೊಳ್ಳಬಹುದು? ತುಂಬ ಜನರಿರುವ ಒಂದು ರೂಮ್ನಲ್ಲಿ ನೀವು ಕಣ್ಣು ಮುಚ್ಚಿಕೊಂಡು ನಡೆದರೆ ನೀವು ಇನ್ನೊಬ್ಬರಿಗೆ ಡಿಕ್ಕಿ ಹೊಡೆಯುವ ಮುನ್ನ ಸರಸಾರಿ ಎಷ್ಟು ದೂರ ನಡೆಯುತ್ತೀರಿ? ಆ ದೂರವೇ ಮೀನ್ ಫ್ರೀ ಪಾತ್ ಥರ. ನ್ಯಾವಿಗೇಟ್, ನಿಜ ಅನಿಲಗಳಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಇದಾವೆ ಅಂತ ಮಾತನಾಡಿದೆವು. ಸರಿ, ಹಾಗಾದ್ರೆ ಈ ಬಲಗಳು ತುಂಬಾ ಸ್ಟ್ರಾಂಗ್ ಆದರೆ ಏನಾಗುತ್ತದೆ? ಅಪ್ಪಾಗ ಅನಿಲವಾಗಿ ಉಳಿಯಲ್ಲ, ಅದು ದ್ರವವಾಗಿ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತದೆ. ನೀವು ಅನಿಲವನ್ನು ಕೂಲ್ ಮಾಡಿದಾಗ ಅಣುಗಳ ವೇಗ ಕಡಿಮೆಯಾಗುತ್ತವೆ. ಅವು ಹತ್ತಿರ ಬಂದಾಗ ಅವುಗಳ ನಡುವಿನ ಆ ಆಕರ್ಷಣ ಬಲಗಳು ಪ್ರಬಲವಾಗಿ ಅವನ್ನು ಹಿಡಿದು ಇಟ್ಟುಕೊಳ್ಳುತ್ತವೆ. ಹೀಗೆ ದೂರವಾಗಿ ಓಡಾಡುತ್ತಿದ್ದ ಅಣುಗಳು ಒಂದುಗೂಡಿ ದ್ರವವಾಗಿ, ಲಿಕ್ವಿಡ್ ಆಗಿ ರೂಪುಗೊಳ್ಳುತ್ತವೆ. ದ್ರವ್ಯಗಳಲ್ಲಿ ಕಾಣುವ ಕೆಲವು ಮುಖ್ಯ ಬಲಗಳು ಇವು: ಅಯನ್ ಡೈಪೋಲ್ ಮತ್ತು ಡೈಪೋಲ್. ಇವೇ ಆ ಅಣುಗಳನ್ನು ಒಂದಕ್ಕೊಂದು ಜೋಡಿಸಿ ದ್ರವದ ಸ್ಥಿತಿಯಲ್ಲಿ ಇಡುವ ಅದೃಶ್ಯ ಅಂಟುಗಳು. ಸರಿ, ಕೊನೆಗೆ ಈ ಪಾಠದ ಅತ್ಯಂತ ಮುಖ್ಯ ಸೂತ್ರಗಳ ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಇದು ನಿಮ್ಮ ಪರೀಕ್ಷೆಗೆ ಒಂದು ಪರ್ಫೆಕ್ಟ್ ಫ್ಲಾಶ್ ಕಾರ್ಡ್ ತರ. Okay, first ideal gas equation, PV equals nRT. ಇದು ಅನಿಲಗಳ 4 ಗುಣಗಳನ್ನು ಜೋಡಿಸುತ್ತದೆ. Next kinetic equation. ಇದು ದೊಡ್ಡದಾಗಿ ಕಾಣುವ ಒತ್ತಡವನ್ನು ಸೂಕ್ಷ್ಮ ಚಲನೆಯೊಡನೆ ಜೋಡಿಸುತ್ತದೆ. ಮೂರನೇ, RMS velocity. ಇದು ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋಕೆ ಯೂಸ್ ಮಾಡುವ ಮುಖ್ಯ ವೇಗ. ಮುಂದುವರಿಸಿ ವ್ಯಾನ್ ಡರ್ ವಾಲ್ಸ್ ಸಮೀಕರಣ. ಇದು ಐಡಿಯಲ್ ಗ್ಯಾಸ್ ಈಕ್ವೇಷನ್ಗೆ ಮಾಡಿದ ರಿಯಲ್ ವರ್ಲ್ಡ್ ಅಪ್ಗ್ರೇಡ್. ಕೊನೆಗೆ ಮೀನ್ ಫ್ರೀ ಪಾತ್. ಇದು ಅಣುಗಳು ಒಂದು ಡಿಕ್ಕಿಯಿಂದ ಇನ್ನೊಂದು ಡಿಕ್ಕಿ ನಡುವೆ ಎಷ್ಟು ದೂರ ಪ್ರಯಾಣ ಮಾಡ್ತವೆ ಅನ್ನೋದನ್ನ ಸೂಚಿಸುತ್ತದೆ. ಕೊನೆಯ ಒಂದು ಪ್ರಶ್ನೆ: ನಿಜ ಅನಿಲಗಳಿಗಾಗಿ ನಾವು ಮಾಡಿದ ಈ ತಿದ್ದುಪಡಿಗಳು ಅಂದ್ರೆ ಪ್ರೆಷರ್ ಮತ್ತು ವಾಲ್ಯೂಮ್ ಕರೆಕ್ಷನ್ಸ್ ಒಂದು ಅನಿಲ ಹೇಗೆ ದ್ರವವಾಗಿ ಪರಿವರ್ತನೆ ಆಗುತ್ತದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಕೆ ನಮಗೆ ಹೇಗೆ ಸಹಾಯ ಮಾಡುತ್ತವೆ? ಈ ಬಗ್ಗೆ ಯೋಚಿಸ್ರಿ. ಮುಂದಿನ ಎಕ್ಸ್ಪ್ಲೇನರ್ನಲ್ಲಿ ಸಿಗೋಣ. ನಮಸ್ಕಾರ.